ಜಗಳ ಆಗ್ಲಿ ಏನೇ ನಾಮಿನಿ ಮಾಡ್ಲಿ ಅದ್ ಅಲ್ಲಿಗಲ್ಲಿಗೆ ಮರ್ತು ಬಿಡ್ಬೇಕು. ಇವ್ರು ಅದನ್ನೇ ನಾಮಿನಿ ಮಾಡಿದ ತಕ್ಷಣ ಬಂದ್ಬಿಟ್ಟು ನನ್ನ ಯಾಕೆ ಮಾಡಿದೆ ಅಂತ 2 ಅವರ್ ಜಗಳ, ನನ್ನ ಯಾಕೆ ಮಾಡಿದೆ ಅಂತ 2 ಅವರ್ ಜಗಳ. ಇವಾಗ ಅವರು ನನಗ್ ಮಾಡ್ತಾರೆ, ನಾನು 1 ಸೆಕೆಂಡ್ ಯಾಕೆ ಮಾಡಿದ್ರಿ ಅಂತ ಕೇಳಲ್ಲ. ಈ ಕಲ್ಚರ್ ಕಲ್ತ್ಕೋಬೇಕು ಅಂತ ಹೇಳೋದು. ಯಾಕಂದ್ರೆ ಜಗಳನೇ ದೊಡ್ಡದಲ್ಲ, ಯಾಕಂದ್ರೆ ಅಲ್ಲಿ ನೆಮ್ಮದಿ ಹಾಳಾಗ್ತಾ ಇದೆ. ಆಮೇಲೆ ಎಲ್ಲಾರ್ಗು ತಲೆ ಚಿಟ್ಟಿ ಹಿಡಿತಾ ಇದೆ, ಕಾರಣ ಇಲ್ದೆ ಜಗಳ ಆಡ್ತಾರೆ, ಅರ್ಥ ಇಲ್ದೆ ಜಗಳ ಆಡ್ತಾರೆ. ನನ್ಗೆ ಇಷ್ಟ ಆಗಿಲ್ಲ, ನಾನು ಹೇಳ್ದೆ, ನನ್ ಕಾರಣ ಹೇಳ್ದೆ ಅಷ್ಟೇ. ಅದಕ್ಕೆ ಆನ್ಸರ್ ಸಿಕ್ಕದ್ಮೇಲೆ ಅದನ್ನ ಕ್ಲಾರಿಟಿ ತಗೊಳ್ಳೋದಂತೆ ಸ್ಟ್ಯಾಂಡ್ ಅಂತೆ. ಅದೇನೋ ಸ್ಟ್ಯಾಂಡ್ ಅಂದ್ರೆ ಕಪಾಲ ಕೊಡಿಯಾನ ಅನ್ಸೋದು. ಅದ್ರ ಸ್ಟ್ಯಾಂಡ್ ಅದನ್ನೇ ಇಟ್ಕೊಳ್ಳೋದು. ಆಮೇಲೆ ಪ್ರೋಮೋ ಕಟ್ ಅನ್ನೋದು, ನನ್ಗೆ ಅದೆಲ್ಲ ಸೆಟ್ಟೇ ಆಗ್ತಿರಲ್ಲ. ನಾವ್ ಹೆಂಗಿದೀವಿ ಹಂಗೆ, ನಾವ್ ಒಳ್ಳೆಯವ್ರ ನಾವು ಅನ್ಸ್ಕೊಳ್ಳಿ, ಕೆಟ್ಟವ್ರ ಅನ್ಸ್ಕೊಳ್ಳಿ. ಇವ್ರು ಡ್ರಾಮಾ ಮಾಡಕ್ ಹೋಗಿ ಎಲ್ಲ ಜಗಳ ಆಡಿ ಮನೆ ನೆಮ್ಮದಿನೇ ಹಾಳು ಮಾಡಿ, ಊಟನೂ ಅಷ್ಟೇ ಎಲ್ಲ ಬಿಸಾಕೋದು, ಒಂಥರ ಅಸಹ್ಯ ಅಂತ. ಒಬ್ರು ಅಂದ್ರೆ ಎಲ್ಲಾರು ಅಸಹ್ಯ ಅಂತ ಯಾರು ತಿನ್ನಲ್ಲ, ಎಲ್ಲಿ ತಿಂದ್ರೆ ಲೆವೆಲ್ ಹೋಗುತ್ತೆ ಅಂತ. ಮಿಕ್ಕಿದ್ ಪಕ್ಕಿದ್ದು ಸೀದಿರೋದು ಒಂದ್ ದಿವಸ ಪಲಾವ್ದು ಕೆರೆದು ಇಟ್ಟಿರ್ತಾರೆ, ಅದನ್ನು ಕೇಳ್ತೀನಿ ಬಿಸಾಕಕ್ಕ ಅಂತ, ಹೂ ಅಂತಾರೆ, ಅದನ್ನು ಎತ್ಕೊಂಡು ತಿಂತಿರ್ತೀನಿ, ಅದಕ್ಕೂ ಆಡ್ಕೊಳ್ತಾರೆ. ನಾನು ಏನಕ್ಕೂ ತಲೆ ಕೆಡ್ಸ್ಕೊಳಲ್ಲ, ಯಾಕಂದ್ರೆ ನಾನು ಇರೋದು ಹಿಂಗೆ, ಮನೇಲಿರೋದು ಹಿಂಗೆ. ನಮ್ಮ ಅಮ್ಮಗೂ ಹೇಳ್ತೀನಿ, ಪಲಾವಲ್ಲಿ ಜಿಡ್ಡಿರುತ್ತೆ ಕೆಳಗಡೆ ರೈಸ್ಗೆ ಮೆತ್ಕೊಂಡು, ಅದನ್ನು ಕೆರೆದು ಬಿಸಾಕ ಹೋಗ್ತಾರೆ. ಅಷ್ಟು ತಿಂದ್ರೆ ಕೊಲೆಸ್ಟ್ರಾಲ್, ಚರ್ಬಿದು ಫ್ಯಾಟು ಬೇಡ ಅಂತಾರೆ. ಅದನ್ನೇ ಕೆರ್ಕೊಂಡು ಆ ಚರ್ಬಿ ಆ ಜಿಡ್ಡು ಸಮೇತ ತಿಂತೀನಿ. ಅದೂ ನಂಗೆ ಅಸಹ್ಯ ಅನ್ಸಲ್ಲ, ಆಯಿಲ್ ಇದ್ರೂ ಅಸಹ್ಯ ಅನ್ಸಲ್ಲ. ನಾನು ಇರೋವರೆಗೂ ಚೆನ್ನಾಗಿ ತಿಂದು ಎಂಜಾಯ್ ಮಾಡಿ ಸಾಯ್ಬೇಕು. ನಾನು ಏನು ಶಾರ್ಟೇಜ್ ಆಗಿ ಸಾಯೋದು ನನಗೆ ಇಷ್ಟ ಇಲ್ಲ. ನಾನು ನಾಳೆ ಸಾಯಕ್ಕೂ ರೆಡಿ. ನಾನು ದುಡ್ಡು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ನಾನು ಇವತ್ತಷ್ಟೇ ನೋಡೋದು. ನಾಳೆದು ಫ್ಯೂಚರ್ದು ನನ್ನ ಮರಿ ಮಕ್ಕಳು ಮೊಮ್ಮಕ್ಕಳವರೆಗೂ ಇರಬೇಕು ಅನ್ನೋದು ನನಗೆ ಆಸೆ ಇಲ್ಲ. ನನ್ನ ಮಗನ ಹೀರೋ ಮಾಡಬೇಕು ಅಂತ ಅಂದ್ರೆ ಅದಕ್ಕಿಂತ ಮುಂಚೆ ಏನಾರು ಆದರೂ ಗ್ರಾಚಾರ, ಅದಕ್ಕೂ ಬೇಜಾರಿಲ್ಲ. ನಾನು ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಜೈಲ್ಗೆ ಹೋಗೋಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಯಾರಿಗೂ ಮೋಸ ಮಾಡಿ ನನ್ನ ಹೆಸರು ಮಾಡಿಲ್ಲ. ಮೋಸ ಮಾಡಿ ಯಾರ ಹತ್ರ ಸಾಲ ಮಾಡೋರಿಗೆ ಮೋಸ ಮಾಡಿ ದುಡ್ಡು ಕಿತ್ಕೊಂಡು ಬಂದಿಲ್ಲ. ನಾಯಲ್ಲಿ ದುಡಿತೀನಿ, ನಾಯಿಗೆ ಹಾಕ್ತೀನಿ. ಯಾವ ಸೇವಿಂಗ್ಸು ಇಲ್ಲ, ಯಾವ ಸೈಟು ತಗೊಂಡಿಲ್ಲ, ಯಾವ ಮನೇನು ತಗೊಂಡಿಲ್ಲ, ಯಾವ ಮೊಬೈಲು ತಗೊಂಡಿಲ್ಲ, ಏನೂ ಇಲ್ಲ. ಬರೀ ಕಾರ್ ಇರೋದು ಸಿಯಾಜು, ಮೊಬೈಲ್ ಇರೋದು iPhone 11. ಓಕೆ, ಯಾಕಷ್ಟು ಪ್ರೀತಿ ನಾಯಿಗಳು ಅಂತ ಹೇಳಿದ್ರೆ? ಮತ್ತೆ ನೀವು ಹೇಳಿದ್ರಿ ನಾನು ಯಾವ ಆಸ್ತಿ ಮಾಡಿಲ್ಲ, ಎಂಥದೂ ಇಲ್ಲ, ಮನೆ ಇಲ್ಲ ಅಂತ ಹೇಳ್ಬಿಟ್ಟು. ಒಂದ್ ರೀತಿಯಾಗಿ ನಾಯಿಗಳನ್ನೇ ಆಸ್ತಿ ಅಂತ ಮಾಡ್ಕೊಂಡಿದ್ದೀರಾ? ಏನಕ್ಕೆ ಅಂದ್ರೆ ನನ್ನ ಮನೆ ವಿಷಯನೇ ಎತ್ತುತ್ತೀನಿ. ನನಗೆ ಅಕ್ಕ ಇದ್ದಾರೆ, ನಾನು ಮಗ